ಇನ್ನು ನಿರ್ಮಾಪಕ ಉಮಾಪತಿ ಗೌಡ ಮತ್ತೆ ದರ್ಶನ್ಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಚ್ಚರಿಕೆ ಕೊಟ್ಟಂತವರು ನಾಶವಾಗಿ ಹೋಗ್ತಾರೆ, ನಶಿಸಿ ಹೋಗ್ತಾರೆ ಅನ್ನುವಂತಹ ದಾಟಿಯಲ್ಲಿ ಹಲವು ರೀತಿಯ ಮಾತುಗಳನ್ನ ಆಡಿದ್ದಾರೆ. ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿರೋದು. ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಗೌಡ ಕಿಡಿಕಾರಿದ್ದಾರೆ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಬಿಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳು ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಯಾಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವುದೋ ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು. ನಮಗ್ ಬಂದಿರೋ ತೊಂದರೆಗಳನ್ನ ನಾವು ನೋಡ್ಬಿಟ್ರೆ ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದು ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ. ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರು ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆ ಅಂದ ಮೇಲೆ ಕಸ ಇರ್ತದೆ, ಜೀವನ ಅಂದಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕ್ಬೇಕು, ಕಷ್ಟ ಇದ್ರೆ ಜಯಿಸಿ ಬದುಕಬೇಕು. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಬಿಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಶೇಷಗಿರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಉಮಾಪತಿ ಏನು ಮಾತಾಡಿದ್ರು ಕೂಡ ಅದು ದರ್ಶನ ವಿರುದ್ಧವೇ ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆ ಉಮಾಪತಿ ಏನಾದರೂ ಸ್ಪಷ್ಟನೆಯನ್ನ ಕೊಟ್ರ? ಹೆಸರು ಹೇಳದೇನೆ ಅವರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಈ ಹಿಂದೆಯೂ ಕೂಡ ಮಾಡಿದ್ದರ ಬಗ್ಗೆ ಬಹಳ ಚರ್ಚೆಗಳಾಗಿದ್ದು. ಈಗ ಮತ್ತೆ ಅದೇ ಕೆಲಸಕ್ಕೆ ಉಮಾಪತಿ ಮುಂದಾದ್ರೆ ಹೇಗೆ? ಹೌದು ಶ್ರೀಪಾದ್, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಲಗಡಿಕೊಪ್ಪದಲ್ಲಿ ಮತ್ತೆ ನಟ ದರ್ಶನ್ ಅವರ ವಿರುದ್ಧ ನಿರ್ಮಾಪಕ ಉಮಾಪತಿ ಗೌಡರು ಗುಡುಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಕೂಡ ಇಲ್ಲಿನ ಕರೆ ಒಕ್ಕಲಿಗೆ ಸಮುದಾಯದ ಒಂದು ಶಂಕುಸ್ಥಾಪನಾ ಸಮಾರಂಭದಲ್ಲಿ ಈ ಒಂದು ಮಾತುಗಳನ್ನು ಆಡಿದ್ದಾರೆ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಅಂದರೆ ಜೈಲಿಗೆ ಹೋಗಿ ಬಂದವರು ಮತ್ತು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟವರು ನಶಿಸಿ ಹೋಗ್ತಾರೆಂಬ ಹೇಳಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಕೂಡ ತಾನು ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಕೂಡ ಎದುರಿಸಿದ್ದೇನೆ, ಆದರೆ ನಾನು ಯಾರಿಗೂ ಬಗ್ಗೋನಲ್ಲ, ನಾನು ನಿಯತ್ತಿನಿಂದ ಸಂಪಾದನೆ ಮಾಡಿದ್ದೇನೆ, ಹೀಗಾಗಿ ಯಾರಿಗೂ ಹೆದರಬೇಕಾಗಿಲ್ಲ ಎಂಬ ಮಾತುಗಳನ್ನು ಹೇಳಿರುವಂಥದ್ದು. ಇದು ನೇರವಾಗಿ ನಟ ದರ್ಶನ್ ಅವರಿಗೆ ಈ ಹೇಳಿಕೆ ನೀಡಿದಂಗೆ ಕಾಣ್ತಾ ಇದೆ ಶ್ರೀಪಾದ್. ಯಾಕಂತ ಹೇಳಿದ್ರೆ ಈಗಾಗಲೇ ಇವತ್ತು ಉಮಾಪತಿ ಅವರು ಹೇಳುವ ಪ್ರಕಾರ ನಾನು ಇವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೆ ಅಂದರೆ ನಾನು ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದೇನೆ, ಅನೇಕ ತಂಟೆ ತಕರಾರುಗಳನ್ನು ಕೂಡ ಎದುರಿಸಿದ್ದೇನೆ. ಸುಮಾರು ಜನ ಹೇಳ್ತಾ ಇದ್ರು, ನೀನು ದೊಡ್ಡವರನ್ನ ಹೆಸರಾಕೊಂಡು ಏನು ಮಾಡ್ತೀಯಾ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದರು. ನಾನು ನಿಯತ್ತಿನಿಂದ ನಾನು ಸರಿಯಾಗಿ ಕೆಲಸ ಮಾಡಿದರೆ ಯಾರಿಗೆ ಹೆದರಬೇಕು ನಾನು ಎಂಬ ಮಾತುಗಳನ್ನು ಮತ್ತೆ ಉಮಾಪತಿ ಗೌಡರು ಕೂಡ ಇವತ್ತು ಹೇಳಿಕೆಯನ್ನು ನೀಡಿದ್ದಾರೆ. ಒಳ್ಳೆ ಕೆಲಸ ಮಾಡೋರಿಗೆ ನಾವು ಭಯ ಬಿಡಬೇಕಷ್ಟೇ, ನಾವು ಮಾಡೋ ಕೆಲಸ ಒಳ್ಳೆದಿದ್ದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ ಶ್ರೀಪಾದ್. ಮತ್ತೆ ಸರಿಯಾದ ದಾರಿಯಲ್ಲಿ ಸಂಪಾದನೆ
ಮಾಡಿದರೆ ಸಾಯುವವರೆಗೆ ಇನ್ನೊಬ್ಬರಿಗೆ ಮಾದರಿಯಾಗಿ ತಾನು ಇರ್ತೀನಿ ಎಂಬ ಮಾತುಗಳನ್ನು ಉಮಾಪತಿ ಗೌಡವರು ಹೇಳಿದ್ದಾರೆ. ಈ ಹಿಂದೆ ಕೂಡ ನಟ ದರ್ಶನ್ ಅವರ ವಿರುದ್ಧ ನಿರ್ಮಾಪಕ ಉಮಾಪತಿ ಗೌಡರು ಅನೇಕ ಬಾರಿ ಗುಡುಗಿದ್ರು. ಮತ್ತೆ ಕೂಡ ಇವತ್ತು ಸಿದ್ದಾಪುರ ತಾಲೂಕಿನ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮತ್ತೆ ಗುಡುಗಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಸಮರ ಅಂದರೆ ನಟ ದರ್ಶನ್ ಅವರ ವಿರುದ್ಧದ ಅವರ ಒಂದು ಮಾತು ಅಂದರೆ ಯಾವಾಗ ಇನ್ನು ನಿರ್ಮಾಪಕ ಉಮಾಪತಿ ಗೌಡ ಮತ್ತೆ ದರ್ಶನ್ಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಚ್ಚರಿಕೆ ಕೊಟ್ಟಂತವರು ನಾಶವಾಗಿ ಹೋಗ್ತಾರೆ, ನಶಿಸಿ ಹೋಗ್ತಾರೆ ಅನ್ನುವಂತಹ ದಾಟಿಯಲ್ಲಿ ಹಲವು ರೀತಿಯ ಮಾತುಗಳನ್ನ ಆಡಿದ್ದಾರೆ. ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿರೋದು. ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಗೌಡ ಕಿಡಿಕಾರಿದ್ದಾರೆ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ಕೊಂತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕೊಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳು ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂಥವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಯಾಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವುದೋ ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು. ನಮಗ್ ಬಂದಿರೋ ತೊಂದರೆಗಳು ನಾವು ನೋಡ್ಬಿಟ್ರೆ, ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿಗೆ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿಗೆ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದು ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ. ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರು ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆಯಿಂದ ಮೇಲೆ ಕಸ ಇರ್ತದೆ, ಜೀವನ ಅಂದ್ಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕ್ಬೇಕು, ಕಷ್ಟ ಇದ್ರೆ ಜಯಿಸಿ ಬದುಕಬೇಕು. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ಕೊಂತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕೊಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಶೇಷಗಿರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಉಮಾಪತಿ ಏನ್ ಮಾತಾಡಿದ್ರು ಕೂಡ ಅದು ದರ್ಶನ್ ವಿರುದ್ಧವೇ ಅನ್ನುವಂತಹ ಪರಿಸ್ಥಿತಿ